ಮೊದಲನೇದಾಗಿ ಎಲ್ಲ ಮಾಧ್ಯಮ ಮಿತ್ರರಿಗೂ ಪತ್ರಿಕಾ ಮಿತ್ರರಿಗೂ ಎಲ್ರಿಗೂ ತುಂಬ ಹೃದಯ ಧನ್ಯವಾದಗಳು. ಯಾಕೆಂದ್ರೆ ನಿಮ್ಮ ಸಪೋರ್ಟು ತುಂಬಾ ದೊಡ್ಡ ಮಟ್ಟಕ್ಕೆ ಸಿಕ್ತು. ನಾವೇನೇ ಕಂಟೆಂಟ್ ಬಿಟ್ರು ಅದನ್ನ ತುಂಬಾ ಚೆನ್ನಾಗಿ ಜನಕ್ಕೆ ರೀಚ್ ಮಾಡಿದ್ರಿ. ನಿಮಗೆ ಮೊದಲಿಗೆ ಧನ್ಯವಾದ ಹೇಳ್ತಾ, ಇದನ್ನ ನೋಡಕ್ಕೆ ಖುಷಿ ಆಗುತ್ತೆ. ಇದು ಕನ್ಸ ನನ್ಸ ಅಂತ ನನಗೆ ಆ ತರ ಫೀಲ್ ಆಗ್ತಿದೆ. ಯಾಕೆಂದ್ರೆ 2 hours 25 days ಅಂತ ನಾನು ಯಾವ್ದೋ ಒಂದು ಚಿಕ್ಕ ಕ್ಯಾರೆಕ್ಟರ್ ಮಾಡಬೇಕು ಅಂತ ಬಂದನು. ಇವತ್ತೊಂದು ಉಪಾಧ್ಯಕ್ಷ ಅನ್ನೋ ಸಿನಿಮಾ ಒಂದು 25 ದಿನದತ್ತ ಹೋಗ್ತಿದೆ. ಅಂದ್ರೆ ನಾನು ಹಿಂದೆನೂ ಒಂದ್ಸಲ ಹೇಳಿದ್ದೆ, ನಮ್ ಕರ್ನಾಟಕ ಜನ ಯಾವ ಲೆವೆಲ್ಗೆ ಒಂದು ಪ್ರತಿಭೆ ಇದ್ರೆ ಪ್ರೋತ್ಸಾಹ ಕೊಡ್ತಾರೆ ಅಂತ. ಯಾವ ಜಾತಿ, ಯಾವ ಧರ್ಮ, ಅವನ್ ಬ್ಯಾಕ್ ಗ್ರೌಂಡ್ ಏನು, ಅವನ್ ಬ್ಯೂಟಿ ಏನು, ಅದ್ಯಾವ್ದು ನೋಡಲ್ಲ. ಟ್ಯಾಲೆಂಟ್ ಒಂದು ನೋಡ್ತಾರೆ. ಅವ್ರಿಗಿಷ್ಟ ಆದ್ರೆ ಖಂಡಿತವಾಗ್ಲೂ ಒಂದ್ ದೊಡ್ಡ ಮಟ್ಟ ಸಕ್ಸಸ್ ಕೊಡ್ತಾರೆ ಅಂತ ಅವತ್ತು ಹೇಳಿದ್ದೆ. ಬಟ್ ನಾನ್ ಮಾತು ಖಂಡಿತವಾಗ್ಲೂ ನಿಜ ಮಾಡಿದ್ರು. ನಮ್ ಸಿನಿಮಾ ಯಾರ್ಯಾರು ನೋಡಿದ್ದಾರೆ ಉಪಾಧ್ಯಕ್ಷನ, ಎಲ್ಲಾ ಕನ್ನಡದ ಜನತೆಗೂ ನಾನು ಇಲ್ಲಿಂದನೇ ನಿಮ್ಗೆ ಹೃತ್ಪೂರ್ವಕ ನಮಸ್ಕಾರ ತಿಳಿಸ್ತೀನಿ. ಥ್ಯಾಂಕ್ ಯು. ನಿಜಕ್ಕೂ ಖುಷಿ ಆಗುತ್ತೆ. ಯಾಕಂದ್ರೆ ಅನ್ಕೊಂಡಿದ್ವಿ ನಾವು ಇದು ಸಿನಿಮಾ ಚೆನ್ನಾಗಾಗುತ್ತೆ ಅಂತ. ಬಟ್ ಇಷ್ಟ್ರ ಮಟ್ಟಿಗೆ ಕೈ ಹಿಡಿತಾರೆ ಅಂತ ಗೊತ್ತಿರ್ಲಿಲ್ಲ. ಬಟ್ ಯಾವುದು ಹಿಂದೆ ಮುಂದೆ ಏನೂ ನೋಡದೆ ಈ ಒಂದು ಕತೆ ಚೆನ್ನಾಗಿದೆ, ಓಕೆ ಚಿಕ್ಕಣ್ಣನ ಇಟ್ಕೊಂಡು ಮಾಡೋಣ ಅಂತ ಧೈರ್ಯವಾಗಿ ದುಡ್ಡು ಹಾಕ್ದವ್ರು ನಮ್ಮ ಸ್ಮಿತಾ ಉಮಾಪತಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಅವ್ರು ದುಡ್ಡು ಹಾಕಿದ್ದಕ್ಕೆ ನಾವು ಕರ್ನಾಟಕದ ಬರೀ ಹೆಂಗಸರೇ ಪಿಕ್ಚರ್ ನೋಡ್ತಾವ್ರೆ. ನಾವು ಥಿಯೇಟರ್ ವಿಸಿಟ್ಗೆ ಹೋದಾಗೆಲ್ಲ ನಿಜವಾಗ್ಲು ಎಲ್ರು ಫ್ಯಾಮಿಲಿ ಹುಡುಗರು ಎಲ್ರು ನೋಡಿದ್ದಾರೆ. ಬಟ್ ನಾವು ಜಾಸ್ತಿ ರೇಷಿಯೋ ನೋಡಿದಾಗ ಹೆಂಗಸರ ಸಂಖ್ಯೆ ಜಾಸ್ತಿ ಇದೆ. ಏಜ್ ಆದವರು, ಮಕ್ಕಳುಗಳು ಎಲ್ಲಾ ನೋಡಿದ್ದಾರೆ. ಎಲ್ರು ಹರ್ಸಿದ್ ಒಂದೇ, ನೀನ್ ಚೆನ್ನಾಗಿರ್ಲಪ್ಪ ಅಂತ. ಧರ್ಮಣ್ಣ ಆಗ್ಲೇ ಹೇಳಿದ್ರು, ನನ್ನನ್ನ ಹೀರೋ ತರ ನೋಡಿಲ್ಲ ಈ ಸಿನಿಮಾದಲ್ಲಿ, ಅವ್ರ ಮನೆ ಮಗನ್ ತರ ನೋಡಿದ್ದಾರೆ. ಏನೋ ಕಷ್ಟಪಟ್ಟು ಮಾಡ್ತಾ ಇದ್ದೇನೆ, ಹುಡುಗನ್ ಒಳ್ಳೇದಾಗ್ಲಿ ಅಂತ. ಎಲ್ರಿಗೂ ಧನ್ಯವಾದ ಹೇಳ್ತಾ, ಅಪ್ಪಾಜಿ ನೀವು ಸ್ಟಾರ್ ಸಿನಿಮಾಗಳಿಗೆ ಪ್ರೊಡ್ಯೂಸ್ ಮಾಡಿದ್ರಿ, ಬಟ್ ಡಿಸ್ಟ್ರಿಬ್ಯೂಷನ್ ಮಾಡ್ಬಿಟ್ಟು ನನ್ನ ಸ್ಟಾರ್ ಮಾಡಿದ್ರಿ. ಥ್ಯಾಂಕ್ ಯು. ನೆಕ್ಸ್ಟ್ ಯಾರಾದ್ರೂ ಸ್ಟಾರ್ ಆಗ್ಬೇಕು ಅಂದ್ರೆ ಅವ್ರ ಕೈಲಿ ಏನ್ ಕೆಲಸ ಮಾಡ್ಸಿದ್ರು ಸ್ಟಾರ್ ಆಗ್ತಾರೆ. ಲಕ್ಕಿ ಹ್ಯಾಂಡ್ ಸುಮಾರು ಜನ ಹೇಳಿದ್ದಾರೆ, ನಿರ್ಮಾಪಕರದು ಲಕ್ಕಿ ಹ್ಯಾಂಡು ಅಂತ. ಥ್ಯಾಂಕ್ ಯು ಸೋ ಮಚ್. ನಿಮ್ ಲಕ್ಕು ನಮಗೂ ಒಂಚೂರು ಬಂತು, ಬೇಜಾರ್ ಮಾಡ್ಕೋಬೇಡ್ರಿ. ಥ್ಯಾಂಕ್ಸ್ ಲಿಸ್ಟ್ ಒಂಚೂರು ಜಾಸ್ತಿ ಇದೆ, ಯಾಕೆಂದ್ರೆ ತುಂಬಾ ಜನ ಇರೋದ್ರಿಂದ ಬರ್ಕೊಂಡ್ಬಿಟ್ಟಿದೀನಿ, ಒಬ್ರೇ ಮರಿಬಾರ್ದು ಅಂತ. ಮೊದ್ಲಿಗೆ ನಮ್ದು ಸ್ಕ್ರಿಪ್ಟ್ ವರ್ಕ್, ಇದು ಉಪಾಧ್ಯಕ್ಷ ಅನ್ನೋದು ಒಂದು ಸಿನಿಮಾನ ಉಪಾಧ್ಯಕ್ಷ ಅನ್ನೋದು ಇರ್ಲಿಲ್ಲ, ಉಪಾಧ್ಯಕ್ಷ ಟೈಟ್ಲ್ ನ ಕೊಟ್ಟ ನಿರ್ಮಾಪಕರಿಗೆ ಥ್ಯಾಂಕ್ ಯು ಅಪ್ಪಾಜಿ. ಈ ಟೈಟ್ಲ್ ಅಲ್ಲೇ ಅರ್ಧ ಗೆದ್ವಿ ಅನ್ಕೊಂಡ್ವಿ ನಾವು, 100% ಗೆದ್ವಿ ಟೈಟ್ಲ್ ಸಿಕ್ದಾಗ್ಲೇನೆ. ಈ ಕತೆ ಮಾಡಿದ್ದು ಚಂದ್ರಮೋಹನ್ ಅವರು ಅಂತ. ಈ ಕತೆಗೆ ಒಳಗಡೆ ಕೆಲಸ ಮಾಡದಂತ ಡಾಕ್ಟರ್ ಸೂರ್ಯ ಅವ್ರಿಗೆ, ಸ್ವಲ್ಪ ಮ್ಯೂಸಿಕ್ ಅಲ್ಲಿ ಸಪೋರ್ಟ್ ಮಾಡಿದಂತ ತರುಣ್ ಸುಧೀರ್ ಅವ್ರಿಗೆ, ಮತ್ತೆ ಸ್ಕ್ರಿಪ್ಟ್ ಅಲ್ಲಿ ವರ್ಕ್ ಮಾಡಿದಂತ ಉಮಾಪತಿ ಸರ್ಗೆ. ನೆನ್ಪಿದ್ಯಪ್ಪಾಜಿ, ನೀವು ಒಂದ್ ಸೀನ್ ಕೊಟ್ಟಿದ್ದೀರಾ ಇದ್ರಲ್ಲಿ, ಎಲ್ರದ್ದು ಕ್ರೆಡಿಟ್ ಇದೆ. ಮತ್ತೆ ನಮ್ ಸ್ನೇಹಿತರು ವಿಜಯ್ ಸಾವ್ನೂರ್ ಅಂತ, ಅವ್ರಿಗೊಂದೇನು ಒಂದು ಬುಲೆಟ್ ಕದ್ಕೊಂಬರೋದಿದೆ, ಅದನ್ನ ಕೊಟ್ಟವರು ವಿಜಯ್ ಸಾವ್ನೂರ್ ಅಂತ ನಮ್ ಸ್ನೇಹಿತರು. ಮತ್ತೆ ನಮ್ಮ ಅನಿಲ್ ಸರ್ಗೆ, ಎಲ್ರಿಗೂ ಸ್ಕ್ರಿಪ್ಟ್ ಅಲ್ಲಿ ವರ್ಕ್ ಮಾಡದಂತ ಇವರೆಲ್ರಿಗೂ ಥ್ಯಾಂಕ್ಸ್. ಇನ್ನು ಡೈಲಾಗ್, ಮತ್ತೆ ನಮ್ಮ ಸುಧಾಕರ್ ಕ್ಯಾಮ್ರಾಮನ್, DOP ನಮ್ಮ ಕಾಟೇರ DOP ಸುಧಾಕರ್ಗೆ, ಅವರು ಸ್ಕ್ರಿಪ್ಟ್ ವರ್ಕ್ ಅಲ್ಲಿ ತುಂಬಾ ಸಪೋರ್ಟ್ ಮಾಡಿದ್ರು. ಸುಧಾಕರ್ಗೂ ಥ್ಯಾಂಕ್ಸ್ ಅಂತ ಹೇಳ್ತಾ, ಇನ್ ಡೈಲಾಗು ಸ್ಕ್ರಿಪ್ಟ್ ಎಲ್ಲ ಆಯ್ತು, ಬಟ್ ಇದನ್ನ ಇನ್ನೊಂದು ತೂಕ ಮೇಲ್ ತಗೊಂಡೋಗಿದ್ದು ರಾಜಶೇಖರ್ ಅವರು. ನಿಜವಾಗ್ಲೂ ನಾವೆಲ್ಲ ಒಂದಷ್ಟು ಸೀನ್ ಮಾಡ್ಕೊಂಡ್ ಕೂತಿದ್ವಿ, ನಮ್ಗೆ ಓಕೆ ನಗು ಬರ್ತಿತ್ತು, ಬಟ್ ದೊಡ್ಡ ಮಟ್ಟಕ್ಕೆ ನಗು ಕಾಣಿಸ್ತಿರ್ಲಿಲ್ಲ. ಬಟ್ ಅವ್ರ ಡೈಲಾಗ್ ಬರ್ಕೊಂಬಂದ್ ರೀಡಿಂಗ್ ಕೊಟ್ಟ ಮೇಲೆ ಅದ್ಭುತವಾಗಿ ನಗು ಬಂತು. ಕೆಲವು ಕಡೆ ನೀವು ರೀಡಿಂಗ್ ಕೊಟ್ಟಂಗೆ ಯಾಕೆ ಮಾಡಿಲ್ಲ ನಾನು, ಯಾಕಂದ್ರೆ ಅಷ್ಟು ಚೆನ್ನಾಗಿ ರೀಡಿಂಗ್ ಕೊಟ್ಟಿದ್ರು. ಥ್ಯಾಂಕ್ ಯು ಸೋ ಮಚ್ ಸರ್. ಇನ್ನು ಅದೆಲ್ಲ ಶೂಟಿಂಗ್ ಎಲ್ಲ ಒಂದು ಮಟ್ಟಕ್ಕೆ ಕಂಪ್ಲೀಟ್ ಆಗಿ ನೆಕ್ಸ್ಟ್ ಟೀಸರ್ ಲಾಂಚ್ ಮಾಡಿದಾಗ ಟೀಸರ್ ಲಾಂಚ್ ಬಂದಿದಂತ ಸಲಗ ವಿಜಯ್ ಅವ್ರಿಗೆ, ಲವ್ಲಿ ಸ್ಟಾರ್ ಪ್ರೇಮ್ ಅವ್ರಿಗೆ, ಅಭಿಷೇಕ್ ಅಂಬರೀಶ್ ಅವ್ರಿಗೆ, ಧನ್ವೀರ್ ಬ್ರೋಗೆ, ಗರುಡ ರಾಮ್ಗೆ, ಮತ್ತೆ ಅದಿತಿ ಪ್ರಭುದೇವ್ ಅವ್ರಿಗೆ, ಪ್ರಥಮ್ ಅವ್ರಿಗೆ, ನೀವು ನಮ್ ಟೀಸರ್ ಲಾಂಚ್ ಮಾಡ್ಕೊಟ್ಟಿದ್ದಕ್ಕೆ ನಿಮ್ಮೆಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಅದೆಲ್ಲ ಆದ್ಮೇಲೆ ಇದು ಯಾವುದು ಟ್ರೇಲರ್
ಟ್ರೇಲರ್ ಲಾಂಚ್ ಅದನ್ನ ತುಂಬಾ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ಬೇಕು ಶಿವಣ್ಣ ಅವ್ರಿಗೆ. ಯಾಕೆಂದ್ರೆ ನಮ್ ಶೂಟಿಂಗ್ ನಡೆಯೋ ಟೈಮಲ್ಲೂ ಅವ್ರ ಸೆಟ್ಗೆ ಬಂದು ಆಶೀರ್ವಾದ ಮಾಡಿದ್ರು. ಮತ್ತೆ ಟ್ರೇಲರ್ ಲಾಂಚ್ ಬಂದು ಶಿವಣ್ಣ ಒಂದು 3 ಅವರ್ ಕೂತು ನಮ್ ಟ್ರೇಲರ್ನ ಲಾಂಚ್ ಮಾಡಿ ಇದು ಹಿಟ್ಟಾಗತ್ತೆ ಅಂತ ಹೇಳಿ ಅವತ್ತು ಆಶೀರ್ವಾದ ಮಾಡಿದ್ರು. ಮತ್ತೆ ಇನ್ನೊಂದ್ಸಲ ಫ್ರೀ ಮಾಡ್ಕೊಂಡ್ಬಂದು ನಮ್ ಸಿನಿಮಾನ ನೋಡಿ ಅವಾಗ್ಲೂ ಹರ್ಸಿದ್ರು. ಶಿವಣ್ಣ ಅವ್ರಿಗೆ ತುಂಬ ಹೃದಯದ ಥ್ಯಾಂಕ್ಸ್ ಶಿವಣ್ಣ. ಮತ್ತೆ ಫಸ್ಟ್ ಡೇ ಅದೆಲ್ಲ ಆದ್ಮೇಲೆ ಸಿನಿಮಾ ರಿಲೀಸ್ ಆಯ್ತು. ನಮ್ದು ಒಂದೊಂದು ಈವೆಂಟ್ ಬರೀ ಸೆಲೆಬ್ರಿಟಿ ಶೋ ತರನೇ ಆಯ್ತು. ಫಸ್ಟ್ ಡೇ ಅದಕ್ಕಿಂತ ಮುಂಚೆ ಬೈಟ್ಸ್ ಕೊಟ್ಟಿದ್ದವ್ರಿಗೆ ಈಗ ಎಲ್ರಿಗೂ ನಾನೇನು ಅವ್ರ ಜೊತೆಗೆ ಹೋಗ್ಲಿಲ್ಲ. ಬಟ್ ಕೆಲವ್ರ ಹತ್ರಕ್ಕೆ ಹೋದೆ, ಕೆಲವ್ರು ಬೇಡ ನಾವೇ ಕಳಿಸ್ತೀವಿ ಅಂದ್ರು. ನಿಜವಾಗ್ಲು ಬೈಟ್ಸ್ ಕೊಟ್ರ ಎಲ್ರಿಗೂ ಈ ಮೂಲಕ ಥ್ಯಾಂಕ್ಸ್ ಹೇಳ್ತೀನಿ. ರಿಷಬ್ ಶೆಟ್ಟಿ ಅವ್ರಿಗೆ, ರಶ್ಮಿಕಾ ಮಂದಣ್ಣ ಅವ್ರಿಗೆ, ಆಶಿಕಾ ರಂಗನಾಥ್ ಅವ್ರಿಗೆ, ಉಪ್ಪಿ ಸರ್ಗೆ, ಮತ್ತೆ ಸುದೀಪ್ ಸರ್ಗೆ, ಡಾಲಿ ದಯಾನಂಜಯ ಅವ್ರಿಗೆ, ರಂಗಾಯಣ ರಘು ಅವ್ರಿಗೆ, ಎಲ್ರಿಗೂ ಬೈಟ್ಸ್ ಕೊಟ್ರು. ಕೇಳಿದ ತಕ್ಷಣ ಎಲ್ರು ನಮ್ ಸಿನಿಮಾಗೆ ಆಶೀರ್ವಾದ ಮಾಡಿದ್ರು. ನಿಮ್ಗೆಲ್ರಿಗೂ ತುಂಬ ಹೃದಯದ ಥ್ಯಾಂಕ್ಸ್. ಮತ್ತೆ ಒಂದ್ ಸೆಲೆಬ್ರಿಟಿ ಶೋ ಮಾಡಿದ್ವಿ, ಅಲ್ಲಿಗೆ ನಮ್ಮ ಜಾಹಿದ್ ಖಾನ್ ಅವ್ರು ಬಂದಿದ್ರು, ಅವ್ರಿಗೂ ಥ್ಯಾಂಕ್ಸ್. ಮತ್ತೆ ಕೋಮಲ್ ಸರ್ ಅವ್ರ ಯೂಶಲಿ ಅವ್ರ ಸಿನಿಮಾಗಳಿಗೆ ಹೋಗಲ್ಲ, ಬಟ್ ನಮ್ ಸಿನಿಮಾಗೆ ಬಂದು ನೋಡಿ ಹೋದ್ರು. ಥ್ಯಾಂಕ್ ಯು ಕೋಮಲ್ ಸರ್. ಮತ್ತೆ ಶ್ರುತಿ ಮೇಡಮ್ ಯಾವ್ದೋ ಪ್ರೋಗ್ರಾಮ್ ಅಲ್ಲಿ ಇದ್ರು, ಕರೆದಿದ ತಕ್ಷಣ ಬಂದು ಅವರು ಸೆಲೆಬ್ರಿಟಿ ಶೋಕ್ ಬಂದಿದ್ರು. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಯೋಗರಾಜ್ ಭಟ್ರು, ಥ್ಯಾಂಕ್ ಯು ಸೋ ಮಚ್ ಸರ್. ಇವರೆಲ್ಲ ಇನ್ನೂ ಒಂದಷ್ಟು ಜನ ಕಲಾವಿದರುಗಳು ಯಾರು ಬಂದಿದ್ರು ಸೆಲೆಬ್ರಿಟಿ ಶೋಗೆ, ಎಲ್ರಿಗೂ ಧನ್ಯವಾದನ ತಿಳಿಸ್ತಾ ಇನ್ನು ಸ್ಪೆಷಲ್ ಥ್ಯಾಂಕ್ಸ್ ಹೇಳಲೇಬೇಕು ನಮ್ಮ ಡಿ ಬಾಸ್. ಯಾಕೆಂದ್ರೆ ಎಲ್ರಿಗೂ ಗೊತ್ತಿದೆ, ಪ್ರತಿಯೊಂದು ಹಂತದಲ್ಲೂ ಈ ಶೂಟಿಂಗ್ ನಡೆಯೋ ಟೈಮಲ್ಲೂ ಎಲ್ಲಾನು ಹೇಳ್ತಾರು ಒಳ್ಳೇದಾಗತ್ತೆ ಅಂತ ಅರ್ಸ್ತಿದ್ರು. ಅದಾದ್ಮೇಲೆ ಒಂದಷ್ಟು ಎಲ್ಲಾ ಕಡೆ ಸಿಕ್ಕಾಬಿಟ್ಟೆ ದೊಡ್ಡ ಪ್ರಮೋಷನ್ ಮಾಡಿಕೊಟ್ರು. ಮತ್ತೆ ಅವ್ರ ಸ್ನೇಹಿತರುಗಳಿಗೆಲ್ಲ ಹೇಳಿ ಪೇಪರ್ ಆಡ್ಸ್ ಎಲ್ಲ ಕೊಡ್ಸಿದ್ರು. ಈಗ ನಿನ್ನೆ ಬಂದು ನಮ್ಮ ಸಿನಿಮಾನ ನೋಡಿ ತುಂಬಾ ಖುಷಿ ಪಟ್ಟು 1-2 ಗಂಟೆ ನಕ್ಕೊಂಡು ಸಖತ್ ಮಜಾ ಮಾಡ್ಕೊಂಡು ಹೋದ್ರು. ಹೋಗ್ತಾ ಹೇಳ್ಬಿಟ್ಟು ಹೋದ್ರು, ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಈ ಲೆವೆಲ್ಗೆ ಇರುತ್ತೆ ಸಿನಿಮಾ ಅಂತ, ಸೂಪರ್ ಆಗಿದೆ ಅಂತ ಆಶೀರ್ವಾದ ಮಾಡೋದ್ರು. ಥ್ಯಾಂಕ್ಸ್ ಡಿ ಬಾಸ್. ಇನ್ನೊಬ್ರು ಧ್ರುವ ಸರ್ಜಾ ಅವರು ಆಸ್ ಎ ಬ್ರದರ್ ಫ್ರೆಂಡ್ ಅಂತ ಏನ್ ಬೇಕಾದ್ರೂ ಹೇಳ್ಬೋದು. ಅವರು ನಮ್ ಬೈಟ್ಸ್ ಎಲ್ಲ ಕೊಟ್ರು. ಮತ್ತೆ ಯಾಕೆಂದ್ರೆ ಅವ್ರಿಗಿರೋ ಫ್ಯಾನ್ಸ್ ಬೇಸ್ಗೆ ಮೇನ್ ಥಿಯೇಟರ್ಗೆಲ್ಲ ಬಂದ್ ಸಿನಿಮಾ ನೋಡಕ್ ಆಗಲ್ಲ, ಅವ್ರ ಸಿನಿಮಾನೇ ನೋಡಕ್ ಆಗಲ್ಲ. ಯಾಕಂದ್ರೆ ನಾನು ಅವ್ರ ಜೊತೆ ಪೊಗರು ಎಲ್ಲ ನೋಡಿದೀನಿ. ಹಂಗಿದ್ರು ಬಂದು ನಮಗ್ ಗೊತ್ತಿರ್ಲಿಲ್ಲ ಅಷ್ಟು ಜನ ಬರ್ತಾರೆ ಅಂತ. 400 ಜನ ವಾಪಸ್ ಬೇರೆ ಹೋದ್ರು. ಅವತ್ತು ಟಿಕೆಟ್ ಸಿಗದೆ ಧ್ರುವ ಸರ್ಜಾ ಅವ್ರು ಬಂದು ಮೇನ್ ಥಿಯೇಟರ್ ಅಲ್ಲಿ ಸಿನಿಮಾ ನೋಡಿ, ಅದು ನಮ್ಗೆ ಒಂದು ದೊಡ್ಡ ಪುಷ್ ಸಿಕ್ತು. ಥ್ಯಾಂಕ್ ಯು ಸೋ ಮಚ್ ಧ್ರುವ ಸರ್ಜಾ ಅವ್ರಿಗೆ. ಇನ್ನು ನಮ್ಮ ಅಧ್ಯಕ್ಷರು, ಅವ್ರಿಗೆ ಎಷ್ಟು ಹೊಗಳಿದ್ರು ಕಡಿಮೆನೆ. ಯಾಕೆಂದ್ರೆ ಪ್ರತಿಯೊಂದು ಹಂತದಲ್ಲೂ ಇಂಚಿಂಚು ಎಲ್ಲನೂ ಗೊತ್ತಿತ್ತು ಅವ್ರಿಗೆ. ಪ್ರತಿಯೊಂದು ಹಂತದಲ್ಲೂ ನಿಂತ್ಕೊಂಡು, ಆಮೇಲೆ ಒಂದು ಕ್ಯಾರೆಕ್ಟರ್ ಗೆಸ್ಟ್ ಅಪಿಯರೆನ್ಸ್ ಮಾಡಬೇಕು ಅಂತ ಕೇಳಿದಾಗ ಒಂದು ಮಾತು ಆಡದೆ ಅಪ್ಪಾಜಿ ಹೇಳ್ತಾ ಇದ್ರು, ಅವ್ರಿಗೆ ಪೇಮೆಂಟು ಏನೋ ಮಾತಾಡಬೇಕು ಅಂದಾಗ ಅವ್ರು ದುಡ್ಡು ಕೊಡೋದಾರ ಮಾಡೋದೇ ಇಲ್ಲ ಅಂದ್ರಂತೆ. ಅಷ್ಟೊಂದು ದೊಡ್ಡ ಮನ್ಸು. ಅದೆಲ್ಲ ತುಂಬಾ ಒಳ್ಳೆ ಸಪೋರ್ಟ್ ಕೊಟ್ಟಂತ ಶರಣ್ ಸರ್ಗೆ ತುಂಬ ಹೃದಯದ ಧನ್ಯವಾದಗಳು. ಇನ್ನೊಬ್ರು ಸ್ಪೆಷಲ್ ವ್ಯಕ್ತಿ ಅಂದ್ರೆ ಭಯ್ಯ, ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ಸ್ಕ್ರಿಪ್ಟ್ ಲೆವೆಲ್ ಅಲ್ಲೂ ಜೊತೆಗಿದ್ರು. ಒಂದಷ್ಟು ಸಣ್ಣ ಪುಟ್ಟ ಕರೆಕ್ಷನ್ಸ್ ಅವರು ಮಾಡಿದ್ರು. ಮತ್ತೆ ನಮ್ ರಿಲೀಸ್ ದಿನ ಅವ್ರು ಯಾರ ಕೈಗೂ ಸಿಗಲ್ಲ, ಬಟ್ ಆದ್ರೂ ರಿಲೀಸ್ ದಿನ ಮನೆ ಕರೆದು ನಮ್ಗೆ ಆಶೀರ್ವಾದ ಮಾಡಿ, ಇಲ್ಲ ಇದು ತುಂಬಾ ದೊಡ್ಡ ಸಕ್ಸಸ್ ಆಗುತ್ತೆ ಅಂತ ಹೇಳಿ ಅವರು ಆಶೀರ್ವಾದ ಮಾಡಿದ್ರು. ಅವ್ರಿಗೂ ಧನ್ಯವಾದಗಳು. ಇನ್ನು ಈ ಈಗ ನಮ್ಮ ಸಿನಿಮಾ ಏನೇ ಆದ್ರೂ ಒಂದು ಇನ್ವಿಟೇಷನ್ ಅಂತ ಅಂದ್ರೆ ಅದು ಸಾಂಗ್ಗಳು ತುಂಬಾ ಚೆನ್ನಾಗಿ ಬಂತು. 3ಕ್ಕೆ 3 ಸಖತ್ತಾಗಿತ್ತು. ಬಟ್ ಒಂದು ಮೆಲೋಡಿ ಸಾಂಗ್ ಅಂತೂ ಒಬ್ಬ ಕಾಮಿಡಿಯನ್ಗೆ ಫಸ್ಟ್ ಟೈಮ್ ಹೀರೋ ಮಾಡೋನ್ಗೆ ಸಿಗೋ ತರದ ಸಾಂಗ್ ಅಲ್ಲವೇ ಅಲ್ಲ. ಏನೋ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಇರ್ಬೋದು, ಒಂದ್ ಒಳ್ಳೆ ರೊಮ್ಯಾಂಟಿಕ್ ಸಾಂಗ್ ಸಿಕ್ತು. ಎಲ್ಲಾ ಸಾಂಗ್ಗಳು ಕೊಟ್ಟಂತ ಅರ್ಜುನ್ ಜನ್ಯ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಹಂಗೆ ಇದು ಲಿರಿಕ್ ಬರ್ದಿದಂತ ಮೆಲೋಡಿ ಸಾಂಗ್ ಬರ್ದವರು ನಮ್ಮ AP ಅರ್ಜುನ್ ಅವರು, ಮತ್ತೆ 2 ಸಾಂಗ್ ಬರ್ದವರು ನಮ್ಮ ಬಹುದ್ದೂರು ಚೇತನ್ ಅವರು, ಇಬ್ಬರಿಗೂ ಧನ್ಯವಾದಗಳು. ಇನ್ ಟೆಕ್ನಿಷಿಯನ್ಸ್ ಅಂತ ಬಂದ್ರೆ
ಈಗ ನಮ್ಮ ಸಿನಿಮಾ ಅಧ್ಯಕ್ಷ ನೋಡಿದ್ರೆ ಒಂದು ಹಳ್ಳಿಲೇ ಸ್ಟಾರ್ಟ್ ಆಗಿ ಹಳ್ಳಿಲೇ ಮುಗ್ದೋಗ್ತಿತ್ತು. ಬಟ್ ಇದು ಫಸ್ಟ್ ಹಾಫ್ ಹಳ್ಳಿಲಿ ಮುಗ್ದು ಸೆಕೆಂಡ್ ಹಾಫ್ ಟ್ರಾವೆಲ್ ಆಗುತ್ತೆ. ಆ ಟ್ರಾವೆಲ್ ಅಲ್ಲಿ ಒಂಥರ ಕಣ್ಣಿಗೆ ಹಬ್ಬನೇ ಕಾಣಿಸುತ್ತೆ. ಯಾಕಂದ್ರೆ ಇದು ನಂದಲ್ಲ, ನೋಡಿರೋರು ಎಲ್ಲರೂ ಹೇಳಿದ್ದು ತುಂಬಾ ಚೆನ್ನಾಗಿದೆ, ಲೊಕೇಶನ್ಗಳು ಅದು ಇದು, ಕ್ಯಾಮ್ರಾ ವರ್ಕ್ ಸಕ್ಕದಾಗಿದೆ ಅಂತ. ಬರೀ ಕ್ಯಾಮ್ರಾ ವರ್ಕ್ ಅಷ್ಟೇ ಅಲ್ಲ, ಎಲ್ಲಾದ್ರಲ್ಲೂ ನನಗೆ ಒಂಥರ ಬೆನ್ನೆಲುಬಾಗಿ ನಿಂತರು ಅಂತ ಹೇಳಿದ್ರು ತಪ್ಪಾಗಲ್ಲ. DOP ಸರ್, ಶೇಖರ್ ಚಂದ್ರು ಸರ್ ಥ್ಯಾಂಕ್ ಯು ಸೋ ಮಚ್. ಇನ್ನು ನಮ್ಮ ಎಡಿಟರ್ ಪ್ರಕಾಶ್ ಅವರು, ಅವ್ರವ್ರದೇ ಆದ ಸ್ವಂತ ಐಡಿಯಾಗಳು ಒಂದಷ್ಟೆಲ್ಲ ಹಾಕಿ ಎಲ್ಲ ಎಮೋಷನಲಿ ವರ್ಕ್ ಮಾಡಿದ್ರು. ಇಲ್ಲ ಇದು ಸಿನಿಮಾ ಚೆನ್ನಾಗಿ ಆಗ್ಬೇಕು ಅಂತ. ಪ್ರಕಾಶ್ ಅವ್ರಿಗೆ ಥ್ಯಾಂಕ್ಸ್. ಇನ್ನು ನಮ್ಮ ಎಫೆಕ್ಟ್ ರಾಜನ್ ಅವರು, ಅವ್ರು ರಾತ್ರಿ 2 ಗಂಟೆ 3 ಗಂಟೆಲೆಲ್ಲ ಕಾಟ ಕೊಟ್ಟಿದೀವಿ ಕೆಲಸ ಮಾಡ್ಕೊಡ್ರಿ ಅಂತ, ಬಟ್ ಯಾವ್ದು ಬೇಜಾರು ಮಾಡ್ಕೊಳ್ದೆ ಮಾಡ್ಕೊಟ್ರು. ಥ್ಯಾಂಕ್ಸ್ ರಾಜನ್ ಸರ್. ಇನ್ನು ನಮ್ಮ ಸಿನಿಮಾದಲ್ಲಿ ಕೋ ಡೈರೆಕ್ಟರ್ಗಳಂತ ಬಂದ್ರೆ ಇಬ್ರು ಇದಾರೆ. ಒಬ್ಬ ಸೋಮ, ಇನ್ನೊಬ್ಬ ಬ್ರಹ್ಮ. ಎಷ್ಟು ಚೆನ್ನಾಗೈತೆ ಹೆಸರು. ಎಲ್ಲ ಬ್ರಹ್ಮ ಇಲ್ವಾ? ಓಕೆ, ಸೋಮ ಫ್ರೆಂಡ್ ಅವನು. ಥ್ಯಾಂಕ್ ಯು ಸೋ ಮಚ್. ಬ್ರಹ್ಮ ಇಲ್ಲಿಲ್ಲ, ಆ ಹುಡುಗನ್ಗೂ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಇನ್ನೊಬ್ರು ನಮ್ಮ ಕುಮಾರ್ ಅಂತ ಹೊಸದಾಗಿ ಬಂದ್ರು ಪೋಸ್ಟ್ ಪ್ರೊಡಕ್ಷನ್ ನಡೆಯೋ ಟೈಮಲ್ಲಿ, ಅವರು ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ರು. ಥ್ಯಾಂಕ್ ಯು ಸೋ ಮಚ್. ಇನ್ನು ಪ್ರೊಡಕ್ಷನ್ ಇದಕ್ಕೆ ಅಂತ ಬಂದ್ರೆ ಅಪ್ಪಾಜಿ ನಮ್ಗೆ 2 ದಿನ ಸಿಕ್ಕಿದ್ದು. ಇಲ್ಲ ಬರೀ ಹಿಂಗ್ ಈವೆಂಟ್ ಅಲ್ಲೇ ಸಿಗೋರು, ಶೂಟಿಂಗ್ ಅಲ್ಲಿ 1 ದಿನ ಅಷ್ಟೇ ಬಂದ್ರು. ಅವ್ರು ಇಲ್ದೇ ಇದ್ರು ಎಲ್ಲನೂ ಮ್ಯಾನೇಜ್ ಮಾಡ್ಕೊಂಡು ಏನೂ ತೊಂದರೆ ಆಗ್ದಂಗೆ ನೀಟಾಗಿ ಶೂಟಿಂಗ್ ಮಾಡ್ಕೊಂಬಂದ್ವಿ. ಅದಕ್ಕೆ ಮುಖ್ಯ ಕಾರಣ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ಗಳಾದ ಚಿರಾಗ್ ಮತ್ತೆ ದರ್ಶನ್ ಅವರು. ಥ್ಯಾಂಕ್ ಯು ನಿಮ್ಮಿಬ್ಬರಿಗೂ. ಇನ್ನು ಎಲ್ರು ಕಾಮಿಡಿ ಚೆನ್ನಾಗಿದೆ, ಕಂಟೆಂಟ್ ಚೆನ್ನಾಗಿದೆ, ಬಟ್ ಡ್ಯಾನ್ಸು ತುಂಬಾ ಚೆನ್ನಾಗಿದೆ ಅಂತ ಎಲ್ರು ಹೇಳ್ತಿದ್ದಾರೆ. ಬಟ್ ಇವತ್ತೇನಾದ್ರೂ ಡ್ಯಾನ್ಸ್ ಎಲ್ರಿಗೂ ಇಷ್ಟ ಆಗಿದೆ ಅಂದ್ರೆ ಅದಕ್ಕೆ ಇಬ್ಬರು ಕಾರಣ. ಒಂದು ನಮ್ಮ ಇಂಟ್ರೊಡಕ್ಷನ್ ಸಾಂಗ್ ಮಾಡಿರೋ ಸಂತು ಮಾಸ್ಟ್ರು, ಇನ್ನೊಂದು ಸೆಟ್ ಸಾಂಗ್ ಮಾಡಿರೋರು ದರ್ಶಿನಿ ಅಂತ ಕೊರಿಯೋಗ್ರಾಫರು. ಅವರಿಬ್ಬರಿಗೂ ಥ್ಯಾಂಕ್ಸ್ ಹೇಳ್ತಾ ಇನ್ನು ಇದೆ ಹೇಳ್ತೀನಿ. ಮತ್ತೆ ಫಸ್ಟ್ ಡೇ ಫಸ್ಟ್ ಶೋಗೆ ನಾವು ಸಿನಿಮಾ ರಿಲೀಸ್ ಆದಾಗ ಎಲ್ಲ ನಾವು ನಮ್ಮ ಫ್ರೆಂಡ್ಸ್ ಅವ್ರ ಇವ್ರ ಕರ್ಕೊಂಡು ಸಿನಿಮಾ ನೋಡ್ತೀವಿ. ಬಟ್ ಫಸ್ಟ್ ಡೇ ಸೆಲೆಬ್ರಿಟಿಗಳೆಲ್ಲ ಬಂದು ಒಂಥರ ಸೆಲೆಬ್ರಿಟಿ ಶೋ ತರ ಮಾಡಿದ್ರು. ಆ ಶೋಗ್ ಬಂದಿದ್ದ ಪ್ರಜ್ವಲ್ ಅವ್ರಿಗೆ, ಪ್ರಣಮ್ ದೇವರಾಜ್ ಅವ್ರಿಗೆ, ವಿನೋದ್ ಪ್ರಭಾಕರ್ ಅವ್ರಿಗೆ, ಮತ್ತೆ ನಮ್ಮ ಗರಡಿ ಸೂರ್ಯ ಅವ್ರಿಗೆ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಇನ್ನು ನಮ್ಮ ಅಭಿಷೇಕ್, ಧನ್ವೀರ್ ಬ್ರೋ ಅವರೆಲ್ಲ ಬಂದಿದ್ರು. ಆಲ್ರೆಡಿ ಹೇಳಿದ್ದೀನಲ್ಲ ಅಂತ ಸುಮ್ಮನಾದೆ. ಇಷ್ಟಾಗಿ ಇನ್ನು ನಮ್ಮ ಸ್ನೇಹಿತರ ಬಳಗ ಒಂದಷ್ಟಿದೆ, ಮೈಸೂರು ಬಾಯ್ಸ್ ಅಂತ. ಅವರು ಸಿಕ್ಕಾಪಟ್ಟೆ ಬೆನ್ನೆಲುಬಾಗಿ ನಿಂತರು. ನಮ್ಮ ಲೋಕಿ, ಸಿದ್ದಪ್ಪ, ಶ್ರೀನಿವಾಸ್, ಮತ್ತೆ ಅಭಿ, ದಿನೇಶ್, ನಿಮ್ಗೆಲ್ರಿಗೂ ಥ್ಯಾಂಕ್ಸ್. ಹಂಗೆ ನಮ್ಮ ದಾವಣಗೆರೆಯಲ್ಲಿ ಅನಿಲ್ ಅಂತ, ಅವ್ರಿಗೂ ಥ್ಯಾಂಕ್ಸ್. ಶಿವಮೊಗ್ಗದಲ್ಲಿ ಗಂಧ ಅಂತ, ಅವ್ರಿಗೂ ಥ್ಯಾಂಕ್ಸ್. ಇನ್ನು ಎಲ್ಲಾ ಕಡೆ ನಮ್ದು ಇದೊಂದೇ ಸಿನಿಮಾ ಅಲ್ಲ, ಅಪ್ಪಾಜಿದು ಅವ್ರದ್ದು ಯಾವ ಸಿನಿಮಾ ಆದ್ರೂ ನನ್ನ ಸಿನಿಮಾಗಳಾದ್ರೂ ಎಲ್ಲದಕ್ಕೂ ಎಲ್ಲರೂ ಮೈಸೂರು ಕಡೆ ಹೋದ್ರೆ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡೋಂಥವ್ರು ಒಬ್ರು ಮೈಸೂರಲ್ಲಿ KK ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಅಪ್ಪಾಜಿ. ಮತ್ತೆ ನಮ್ಮ ತುಮಕೂರು ಹುಡುಗ ರಾಕಿ ಅಂತ ಇದ್ದಾನೆ, ಅವನು ತುಂಬಾ ಚೆನ್ನಾಗಿ ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಿದ್ದಾನೆ. ಥ್ಯಾಂಕ್ ಯು ಸೋ ಮಚ್ ರಾಕಿ. ಮುಗೀತು ಇಲ್ಲಿಗೆ. ಎಲ್ಲ ಇನ್ನೂ ಇದೆ, ಇನ್ನೂ ಮಾತಾಡಿಲ್ಲ. ಬಟ್ ಮೇಡಮ್ ಯಾರ ಹೆಸರು ಹೇಳ್ತಾ ಇದ್ದಾರೆ?